ಭಾರತದ ದಾಳಿಗೆ ಮಸೂದ್ ಬಾಮೈದ ಯೂಸುಫ್ ಅಜರ್ ಖತಮ್ ಆದ ಅನ್ನುವಂಥ ಮಾತನ್ನು ಹೇಳಿದ್ವಿ. ನೋಡಿ, ಇದೇ ವ್ಯಕ್ತಿಯ ಖತಮ್ ಆಗಿರುವಂಥ ವ್ಯಕ್ತಿ. ಯಾಕಂದರೆ ಈ ಪಾಕಿಸ್ತಾನದ ದುಷ್ಟತನ ಇದೆಯಲ್ಲ, ಅದೇನು ಅನ್ನುವಂಥ ತುಂಬ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ತನ್ನ ನೆಲದಲ್ಲೇ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಇಂಥ ವಿಷಜಂತುಗಳನ್ನು ಸಾಕೊಂಡಿದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಯಾವ ಈ ಭಾರತದ ಸೇನೆಯ ಒಂದು ದಾಳಿ ಆಯ್ತಲ್ಲ, ಆ ದಾಳಿ ಆದಮೇಲೆ ಯಾವ ವ್ಯಕ್ತಿ ಸತ್ತ, ಇದೇ ಆ ವ್ಯಕ್ತಿ ಮಸೂದ್ ಬಾಮೈದ. ಇವನ ಹೆಸರು ಯೂಸುಫ್ ಅಜರ್ನ ಭಾರತದ ಸೇನೆ ಕೊಂದು ಹಾಕಿದೆ. ಎಸ್, ಭಾಳ ಅದ್ಭುತವಾಗಿ ಹೇಳ್ತಾ ಇದ್ರು CS ಹವಾಲ್ದಾರ್ ಅವರು. ಏನಂದರೆ ಭಾರತ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದೆ, ಆದರೆ ಏನೇ ಮೀಟಿಂಗ್ ಮಾಡಿದ್ರು ಕೂಡ ಬುದ್ಧಿ ಬರಲಿಲ್ಲ ಅಂತಂದರೆ ಈ ಮೀಟಿಂಗ್ಗಳಿಗೆ ಅರ್ಥ ಇಲ್ಲ. ನೀವು ಚೀನಾ ಜೊತೆ ಮೀಟಿಂಗ್ ಮಾಡಿದ್ರು ಅಷ್ಟೇ, ನೀವು ಅಮೆರಿಕ ಜೊತೆ ಮೀಟಿಂಗು ಮಾಡಿದ್ರು ಅಷ್ಟೇ. ಭಾರತ ಎಷ್ಟೊಂದು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ? ಒಂದು ಭಾಳ ಗಮನಿಸಬೇಕಾದಂಥ ಸಂಗತಿ, ವೆರಿ ಅನ್ಫಾರ್ಚುನೇಟ್ ಸಂಗತಿ. ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ತಪ್ಪು ಮಾಡಿಬಿಡ್ತೀವಿ. ಅದು ಸ್ವಾತಂತ್ರ್ಯ ನಂತರದ ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಾಗಿನಿಂದ ಹಿಡಿದು ಈ ಮೊನ್ನೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಈ 93,000 ಜನ ಸೈನಿಕರನ್ನ ಸೆರೆ ಹಿಡಿದಂಥ ಸಂದರ್ಭದಲ್ಲಿ ಅವರಿಗೆ ಹಾರಾತುರಾಯ ಕಳಿಸ್ಕೊಟ್ವಲ್ಲ ನಾವು, ಅಲ್ಲಿಂದ ಹಿಡಿದು ಇಲ್ಲಿ ತನಕ. ಅಂದರೆ ಪದೇ ಪದೇ ತೀರಾ ನಮ್ಮ ಪ್ರಜಾತಂತ್ರದ ಹೃದಯ ಭಾಗ, ನಮ್ಮ ಪ್ರಜಾತಂತ್ರದ ದೇಗುಲ, ಆ ಸಂಸತ್ ಭವನದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಭಾರತ ಸರಿಯಾದ ರೀತಿಯಲ್ಲಿ ಬೆಂಡೆತ್ತಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಆಗಿಲ್ಲ. ಜೊತೆಗೆ ಏನಂದರೆ ಕೆಲವು ಉಗ್ರರನ್ನ ಕಳಿಸ್ಕೊಡುವಂಥ ಪ್ರಯತ್ನ ಮಾಡಿದರ ಪ್ರತಿಫಲನ ನಾವಿವತ್ತು ಊಟ ಮಾಡ್ತಾ ಇದ್ದೀವಿ ಇವತ್ತು. ಅಂದರೆ ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಯಾರೂ ಮುಖ್ಯ ಅಲ್ಲ, ಬಡಿದು ಬಿಸಾಕಬೇಕು ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಈ ಪಾಠವನ್ನು ನಾವು ಬೇರೆ ಬೇರೆ ರಾಷ್ಟ್ರಗಳಿಂದ ಕಲಿಬೇಕು. ಅದೇ ಇಂಗ್ಲೆಂಡಲ್ಲಾಗಿದ್ದಿದ್ರೆ, ಅದೇ ಅಮೆರಿಕದಲ್ಲಾಗಿದ್ದಿದ್ರೆ, ಅದೇ ಇಸ್ರೇಲಲ್ಲಾಗಿದ್ದಿದ್ರೆ ಅವರ ಪ್ರತಿಕ್ರಿಯೆ ಹೆಂಗಿರ್ತಾ ಇತ್ತು? ಸೊ ಇದನ್ನು ನೋಡಿ ನಾವು ಕಲಿಬೇಕು ಅನ್ನುವಂಥದ್ದು ಈಗ ಭಾರತಕ್ಕೆ ಪ್ರತ್ಯುತ್ತರ ಕೊಡುವಂಥ ಸಮಯ ಇದು.